ಸದಸ್ಯರಾದ ಉಮಾ ವಿಜಯರಾಜ್ ಹಾಗೂ ಅಜಯ್ ಕುಮಾರ್ ಮಾತನಾಡಿ, ಸಿರಾ ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕರು, ನಗರಸಭೆಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಅವಮಾನ ಮಾಡುತ್ತಿದ್ದು, ಶಿರಾ ನಗರದ ಒಳಗೆ ಬಸ್ಗಳು ಬಾರದೇ ಇರುವುದು ಹಾಗೂ ನಗರದ ಮೊದಲನೆಯ ಪ್ರಜೆಯಾಗಿರುವ ಅಧ್ಯಕ್ಷರಿಗೆ ಘಟಕದ ವತಿಯಿಂದ ಆಯೋಜನೆ ಮಾಡುವ ಯಾವುದೇ ಕಾರ್ಯಕ್ರಮಗಳಿಗೂ ಆಹ್ವಾನಿಸದೆ ಬಸ್ ಸ್ಟ್ಯಾಂಡ್ ಸಂಬಂಧಿಸಿದ ವಾರ್ಡ್ನ ಸದಸ್ಯರಿಗೂ ಸಹ ಮಾಹಿತಿ ನೀಡದೆ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದರ ಬಗ್ಗೆ ಮಾಹಿತಿ ಕೊಡುವಂತೆ ಸಭೆಗೆ ಆಹ್ವಾನಿಸಿದ್ರು. ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೆ ಇರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಈ ಕೂಡಲೇ ಬಸ್ ಸ್ಟ್ಯಾಂಡ್ಗೆ ನಗರಸಭೆ ವತಿಯಿಂದ ನೀಡುತ್ತಿರುವ ಸೌಲಭ್ಯಗಳನ್ನು ಕಡಿತಗೊಳಿಸಬೇಕು ಎಂದು ಆಗ್ರಹಿಸಿದ್ರು. ಕೆಎಸ್ಆರ್ಟಿಸಿ ಕಸ ಗುಡಿಸಬಾರದು, ಕೆಎಸ್ಆರ್ಟಿಸಿ ಡಿಪೋ ಕಮಿಷನರ್ ಕೂತಾಗಿ 4-5 ಸರ್ತಿ ರೆಸ್ಪಾನ್ಸ್ ಮಾಡಿದ್ದಾರೆ. ಬರೀ ಮ್ಯಾನೇಜರ್ ಬರೀ ಅಂತ ಅದ ಬಂದಿಲ್ಲ. ನಾನು ಮಾತ್ರ ಬರೋದು ಬರೀ ಇಡೀ ನಗರಸಭಾ ಬಾಡಿಗೆ ಒಬ್ಬ ಏನು ಇವರು ಡಿಪೋ ಮ್ಯಾನೇಜರ್ ಬೆಲೆ ಕೊಡ್ತಿರಂದ್ರೆ ನಾವು ಅವ್ರಿಗೆ ಕ್ರೆಡಿಟ್ಸ್ ಕೊಡ್ಬೇಕು. ಅಂದ್ರೆ ನಮಗೆ ಬೆಲೆ ಇಲ್ವಾ? ನಮಗೆ ಬೆಲೆ ಇಲ್ವಾ? ನಗರದಲ್ಲಿ ಬೀಡಾಡಿ ದನಗಳು, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು, ಬಾಲಾಜಿ ನಗರದಲ್ಲಿ ಕೋತಿಗಳ ಹಾವಳಿಯೂ ಇದ್ದು, ಜನರು ರೋಸಿ ಹೋಗಿದ್ದು, ಮತ ನೀಡಿದ ಜನರಿಗೆ ಉತ್ತರ ಕೊಡಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅದಕ್ಕೆ ನಾವೀಗ ಪಶುವೈದ್ಯ ಇಲಾಖೆಯ ಇವರ ಚರ್ಚೆ ಮಾಡಿದ್ವಿ. ಅಲ್ಲಿ ಒಂದು ಕೆನಾಲ್ ಮಾಡಕ್ಕೆ ಈ ಸತಿ ನಾವು ಈ ಮೀಟಿಂಗ್ ಅಲ್ಲಿ ಮಾಡ್ಕೊಬಿಟ್ಟು ಅವ್ರಿಗೆ ಪ್ರತಿದಿನ ಸಹಿತ ಆಹಾರ ಕೊಡ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅಸುಖಂದ್ರೆ ಈ ಕಡೆ ಮಕ್ಕಳು ಬಹಳ ತೊಂದರೆ ಆಗ್ತದೆ. ದಯವಿಟ್ಟು ಈ 3 ಪ್ರಾಣಿಗಳನ್ನು ಸಂರಕ್ಷಣೆನೂ ಮಾಡಬೇಕು, ಹಾಗೆ ನಮ್ಮ ಶಿರಾದಲ್ಲಿ ಆಗ್ತಿರೋ ಅನಾಹುತಗಳನ್ನು ತಡಿಬೇಕು. ನೀವು ಕಮ್ಮಿ ಆಗಿತ್ತು, ಮತ್ತೆ ಶುರುವಾಗ್ತಾ ಇದೆ. ದಯವಿಟ್ಟು ಅದು ಜಾಸ್ತಿ ಆದಂಗೆ ಅವರಿಗೆ ನೋಟಿಸ್ಗಳನ್ನ ಕೊಟ್ಬಿಟ್ಟು ಅವರು ಇದರಲ್ಲಿ ಏನಾದ್ರು ಆಗೋ ತರ ನೀವು ಒಂದು ನೋಟಿಸ್ ಕೊಟ್ಟು ಅದನ್ನ ಸ್ವಲ್ಪ ಭದ್ರವಾಗಿ ಮಾಡಬೇಕು. ನಾಮಿನಿ ಸದಸ್ಯರಾದ ರಾಧಾಕೃಷ್ಣರವರು ಮಾತನಾಡಿ, ಕಟ್ಟಡ ಕಾರ್ಮಿಕರ ಸಂಘಕ್ಕೆ 30ನೇ ವಾರ್ಡ್ನಲ್ಲಿ ನಿವೇಶನ ನೀಡುತ್ತಿರುವುದರ ಬಗ್ಗೆ ಸಾರ್ವಜನಿಕರ ವೇದಿಕೆಯ ಕುವೆಂಪು ನಾಗರಿಕರ ಹಿತರಕ್ಷಣಾ ವೇದಿಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು, ಆ ಜಾಗದಲ್ಲಿ ಧ್ಯಾನ ಮಂದಿರ, ಅಂಗನವಾಡಿ ಅಥವಾ ಯೋಗ ಮಂದಿರಕ್ಕೆ ನಿವೇಶನ ನೀಡಲು ವಾರ್ಡ್ನ ಸದಸ್ಯರಾದ ಸ್ವಾತಿ ಮಂಜೇಶ್ ಸೇರಿದಂತೆ ನನ್ನ ಸಹಮತವೂ ಇದೆ ಎಂದರು.
ನಂ 118ರಲ್ಲಿ ಮಂಜುನಾಥ್ ಎಂಬ ಹೆಸರಿಗೆ 2023ರ ಮೇ 30ರಂದು ಸಹಿ ಮಾಡಿರುವಂತೆ ನಕಲಿ ಹಕ್ಕುಪತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತಿಳಿಸಬೇಕು. ನಾನು ದುಡ್ಡು ಕೊಟ್ಟು ತಗೊಳ್ಳಿ ಅಲ್ಲ 323 ಲೇಔಟ್ ಆಗಿಲ್ಲ, ಏನಿಲ್ಲ ಅಲ್ಲಿ ಲೇಔಟ್ ಆಗಿಲ್ಲ, ಏನಿಲ್ಲ 118 ಸೈಟ್ 25,000 50,000 ರೂಪಾಯಿ ವ್ಯಾಪಾರ ಇದೆ. ದಯವಿಟ್ಟು ಅದ್ರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿದ್ರೆ ಅವರು ಸೈಟ್ ಮಾಡ್ಬಿಟ್ಟು ಅಲ್ವಾ, ಅದರಲ್ಲಿ ಎಲ್ಲ ರೆಡಿ ಇದೆ. ಪೌರಕಾರ್ಮಿಕ ಕೊಡಬೇಕು ಅಂತ ಹೇಳ್ಬಿಟ್ಟು 3ರಲ್ಲಿ ನಾವಾಗ ಡಿಸೈಡ್ ಮಾಡಿದ್ವಿ ಆಶ್ರಯ ಕಮಿಟಿ. ಹಾಗಾಗಿ ಅದರಲ್ಲಿ ಈಗ ಒಂದು ನಕಲಿ ಈ ಹಿಂದೆ ಕೊಡ್ತಕ್ಕಂಥದ್ದು ಆಶ್ರಯ ಕಮಿಟಿ ಏನು ತಹಶೀಲ್ದಾರ್ ಸೈನ್ ಹಾಕ್ಬಿಟ್ಟು ಅದಕ್ಕೆ ಪ್ರೋಡಕ್ಟ್ ಸ್ಕಿಲ್ ಹೊಂದ್ಬಿಟ್ಟು ಅದಕ್ಕೆ ನಕಲಿ ಸಹಿ ಮಾಡಿದ್ದಾರೆ. ಅವ್ರು ಯಾರು ಮಂಜುನಾಥ್ ಅಂತ ಯಾರು ಇದ್ದಾರೆ ಅವ್ರ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಯಾಕೆಂದ್ರೆ ಅವ್ರು ಅಡ್ರೆಸ್ ಇಲ್ಲ, ಅದರಲ್ಲಿ ಯಾರು ಏನ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ತನಿಖೆ ಮಾಡಿಸ್ತೀನಿ. ಮತ್ತೆ ಜೊತೆಗೆ ನಾನು ಮುಖ್ಯಮಂತ್ರಿ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ನಾವು ಈಗಾಗಲೇ ಏನು ಅರ್ಜಿ ಕರೆದಿದ್ದೀವಿ ಕಳೆದ ಜನವರಿ ತಿಂಗಳಲ್ಲಿ ಆ ಅರ್ಜಿಯನ್ನ ವೆರಿಫಿಕೇಶನ್ ಸ್ಕ್ರೂಟಿನಿ ಮಾಡ್ತಕ್ಕಂಥದ್ದು ನಡೀತಾ ಇದೆ ಫೈನಲ್ ಹಂತದಲ್ಲಿ. ಈಗ ಆಕ್ಷೇಪಣೆಯನ್ನ ಕಳೆದ ವಾರದಲ್ಲಿ ನಾವು ಆಕ್ಷೇಪಣೆಯನ್ನ ಈ ಒಳಗೆ ನಮ್ಮ ಪಟ್ಟಿನ ಹಾಕ್ತೀವಿ. ಅದಾದ ತಕ್ಷಣನೇ ಆಶ್ರಯ ಕಮಿಟಿಗೆ ತಂದ್ಬಿಟ್ಟು ನಾವು ಏನು ಆಶ್ರಯ ಕಮಿಟಿ ತೀರ್ಮಾನ ಮಾಡ್ತೀವಿ ಅದು ಕರಡುನ ಪೇಪರ್ ಪಬ್ಲಿಕೇಶನ್ ಆಗಲಿ. ಯಾಕೆ ಗೊತ್ತಾ, ನೋಟಿಸ್ ಬೋರ್ಡ್ ಗಂಟೆ ಹಾಕೋದು ಬರ್ತಾರೆ ನೋಡ್ತಾರೆ, ಅಲ್ಲಿ ದೊಡ್ಡ ಗೊಲ್ಲ ಶುರುವಾಗ್ತೈತೆ ಸರ್. ಅನ್ಬೇಡ ಸರ್, ಪೇಪರ್ ಪಬ್ಲಿಕೇಶನ್ ಕೊಟ್ಬಿಡಿ ಕರಡುನ. ಸಭೆಯಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಗೌಡ, ನಗರಸಭೆ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್, ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ಪೌರಾಯುಕ್ತರಾದ ರುದ್ರೇಶ್, ನಗರಸಭಾ ಸದಸ್ಯರಾದ ಅಜಯ್ ಕುಮಾರ್, ಅಂಜಿನಪ್ಪ, ಪೂಜಾ ಪೆದ್ರಾಜು, ಎಸ್ಎಲ್ ರಂಗನಾಥ್, ಆರ್ ರಾಮು, ಎಸ್ಎನ್ ಮಹೇಶ್ ಕುಮಾರ್, ಧ್ರುವಕುಮಾರ್, ಸುಶೀಲಾ ವಿರೂಪಾಕ್ಷ ಮುಂತಾದ ಸದಸ್ಯರು ಭಾಗವಹಿಸಿದರು.